ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಯಾರ್ಯಾರು ನಿಮ್ಮನ್ನು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ. ಇವರ ಯಾವಾಗಲೂ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ನಮ್ಮ ಮನಸ್ಸು ಸರಿ ಇಲ್ಲ, ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ನಮ್ಮ ಮನಸ್ಸು ಸರಿ ಇಲ್ಲ, ಯಾಕೋ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಅಂತೀರ ಅಲ್ವಾ? ಇದು ಒಂದು. ಎರಡನೇದು, ನಿಮ್ಮ ಹತ್ರ ಕೆಲವ್ರು ಇರ್ತಾರೆ ನಿಮಗೆ ಹಿಂಸೆ ಕೊಡೋರು. ಅವ್ರು ಹೆಂಗಪ್ಪ ಅಂದರೆ ನಿಮಗಿಂತ ಮೇಲ್ ಆಫೀಸರ್ ಇರ್ಬೋದು, ಅದು ಫ್ಯಾಕ್ಟ್ರಿ ಇರ್ಬೋದು, ಆಫೀಸ್ ಇರ್ಬೋದು, ಅಥವಾ ಯಾವುದೋ ಒಂದು ಸಂಸ್ಥೆ ಇರ್ಬೋದು, ಅಥವಾ ಯಾವುದೋ ಒಂದು ಕಂಪನಿ ಇರ್ಬೋದು, ಅಥವಾ ನೀವು ವ್ಯಾಪಾರ ಮಾಡೋ ಹೋಟೆಲ್ಲೋ ಅಂಗಡಿನೋ ಯಾವುದೋ ಇರ್ಬೋದು, ಅಥವಾ ನಿಮ್ಮ ಮನೆಯೇ ಇರ್ಬೋದು. ಒಟ್ಟಲ್ಲಿ ನಿಮ್ಮ ಸುತ್ತಲೂ ಯಾರು ಇರ್ತಾರೆ? ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಸುತ್ತಲೂ. ಚಿಕ್ಕವರು ಯಾರೋ ಇರ್ತಾರೆ, ಚಿಕ್ಕವ್ರು ಬಿಟ್ಟರೆ ದೊಡ್ಡವರು ಇರ್ತಾರೆ. ಅಲ್ಲಿ ಹೆಂಗಸರು ಗಂಡಸರು ಇರ್ತಾರೆ. ಆಮೇಲೆ ನಿಮಗಿಂತ ಮೇಲೆ ಅವರೊಬ್ರು ಇರ್ತಾರೆ, ಯಜಮಾನರು ಇರ್ತಾರಲ್ಲ. ನೀವು ಕೂಲಿ ಮಾಡೋ ಕೆಲಸ ಇರ್ಬೋದು, ಕೂಲಿ ಮಾಡ್ತೀರಲ್ಲಪ್ಪ, ರೈತರು ಅವರು ಇರ್ಬೋದು, ಅಥವಾ ದೇವಸ್ಥಾನ, ಮಠ, ಚರ್ಚು, ಇನ್ನೆಲ್ಲ ಮಂದಿರ ಎಲ್ಲಾದರೂ ಸರಿ, ನಿಮಗಿಂತ ಮೇಲವರು ಅಂತ ಇರ್ತಾರೆ. ಸೆಕ್ರೆಟ್ರಿನೋ, ಸೂಪರ್ವೈಸರೋ, ಮ್ಯಾನೇಜರೋ, ಓನರು ಯಾರೋ ಅವರು ಇರ್ಬೋದು. ಒಟ್ಟಲ್ಲಿ ನಿಮಗೆ ಯಾರೋ ಒಬ್ಬರು ಕೆಲವು ಸಾರಿ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ, ಕೆಲವು ಸಾರಿ ಬಹಳ ಪ್ರೀತಿಯಿಂದ ಖುಷಿಯಾಗಿ ಮಾತಾಡ್ತಾರೆ. ಇಲ್ಲಿ ಕೆಲವು ಸಾರಿ ನೋಡ್ರಿ ಇದಕ್ಕಿದ್ದಾಗೆ ರೇಗ್ಬಿಡ್ತಾರೆ, ಇದಕ್ಕಿದ್ದಾಗೆ ಏನೋ ತಪ್ಪು ಹಿಡ್ಕೊಬಿಡ್ತಾರೆ, ಇದಕ್ಕಿದ್ದಾಗೆ ಬೈದು ಬಿಡ್ತಾರೆ, ಇದಕ್ಕಿದ್ದಾಗೆ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಏನು ಸಿಕ್ಕಿದ್ರೆ ಅದು ಎತ್ತು ಬಿಸಾಕ್ಬಿಡ್ತಾರೆ, ಇಲ್ಲ ಹೊಡೆದೇ ಬಿಡ್ತಾರೆ ಅಂಥವರು ಇದ್ದಾರೆ, ಹೊಡೆಯೋರು ಇದ್ದಾರೆ, ಇಲ್ಲ ಅಂತಲ್ಲ. ಕೈಗೆ ಏನು ಸಿಕ್ಕಿದ್ರೆ ಅದು ಹೋಗ್ಬಿಡ್ತಾರೆ. ಊಟ ತಿಂತಾಯಿರ್ತಾರೆ, ತಟ್ಟೆನಲ್ಲಿ ಇಡ್ಲಿಲೋ ಚಪಾತಿಲೋ ಮುದ್ದೆನೋ ಇರುತ್ತೆ, ಅದರಲ್ಲೇ ತೊಳೆದ್ಬಿಡ್ತಾರೆ ಕೆಲವರು ಅಲ್ವಾ. ಅಷ್ಟು ತುಂಬ ಶಾರ್ಟ್ ಟೆಂಪರಾಗಿ ಆಗಿಬಿಡ್ತಾರೆ. ಆಮೇಲೆ ನೋಡ್ರಿ ಒಂದು ಅವರ್ 2 ಅವರ್ ಬಿಟ್ಕೊಂಡು ನೋಡ್ರಿ ತಿರ್ಗಿ ಭಾಳ ಪ್ರೀತಿಯಿಂದ ಇರ್ತಾರೆ, ಭಾಳ ಖುಷಿಯಾಗಿ ಮಾತಾಡಿಸ್ತಾರೆ. ಇವ್ರನ್ನೆಲ್ಲ ಏನು ಅನ್ಬೇಕು ನಾವು? ಒಂಥರ ಇವರು ಯಾವ ಜಾತಕ್ಕೆ ಸೇರಿದಲ್ಲ ಗೊತ್ತಿಲ್ಲ, ಲಲಬಾ ಇಲ್ದ ಹೇಳೋದು ಬೇಡ. ಇವ್ರ ತಲೆಗಳಲ್ಲಿ ಏನೋ ಹುಳ ಅವಾಗವಾಗ ಓಡಾಡ್ತಾ ಇರುತ್ತೋ, ಹುಳ ಅವಾಗವಾಗ ಕೆರಿತಾ ಇರುತ್ತೋ, ಕುಟ್ತಾ ಇರುತ್ತೋ ಗೊತ್ತಿಲ್ಲ ನನಗೆ. ಅವ್ರ ತಲೆಯಲ್ಲಿ ಒಳ್ಳೆ ಊಸರಳ್ಳಿ ಥರ ಕ್ಷಣ ಬಣ್ಣ ಬದಲಾಯಿಸ್ತಿರ್ತಾರೆ ಅಲ್ವಾ. ಇಲ್ಲಿ ಕೆಲವ್ರು ನೋಡ್ರಿ, ನೀವು ಸಾಲ ಕೇಳಿರ್ತೀರ, ಎಲ್ಲೋ ಸಾಲ ಬೇಕು ಕಷ್ಟಕ್ಕೆ ಅಂತ, ಬೆಳಗ್ಗೆ ಕೇಳಿರ್ತೀರ ಸಾಲ. ಆಯಿತು 1 ಅವರ್ ಬಿಟ್ಟು ಬಂದುಬಿಡು ಅಂತ ಹೇಳ್ತಾರೆ, ಮನೆ ಹತ್ರ ಬಂದುಬಿಡು ಅಂತಾರೆ, ಅಥವಾ ಆಫೀಸ್ ಹತ್ರ ಬಂದುಬಿಡು ಅಂತಾರೆ, ಅಥವಾ ಇಲ್ಲೆಲ್ಲೋ ಪಾರ್ಕ್ ಹತ್ರಲ್ಲ ಹೋಟ್ಲ್ ಹತ್ರ ಬಂದುಬಿಡು ಅಂತಾರೆ. 1 ಅವರ್ ಬಿಟ್ಟು ಬಂದುಬಿಡು, ನಾಳೆ ಕಾಲ್ ಮಾಡ್ತೀರಿ ಬಂದುಬಿಡು ಅಂತಾರೆ. ಆಮೇಲೆ ನೋಡಿ ಒಂದು 5 ನಿಮಿಷ ಕಳೆಯೋಷ್ಟೊತ್ತಿಗೆ ಪಾಪ ನೀವು ಕಾಯ್ಕೊಂಡಿರ್ತೀರ, ಏನೋ ಹೇಳಿದ್ದಾರೆ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ, ಕೊಡ್ತಾರೆ ಹೆಲ್ಪ್ ಆಗುತ್ತೆ ಅಂತ. ಆಮೇಲೆ ನೋಡ್ರಿ ಕಾಯ್ಕೊಂಡು ಇರ್ತೀರ, ಇನ್ನೊಂದು 5 ನಿಮಿಷಕ್ಕೆ ನೀವು ಮನೆ ಬಿಟ್ಟು ಅಲ್ಲಿ ಹೋಗ್ಬೇಕು ಅವ್ರ ಹತ್ರ. ಅಷ್ಟೊತ್ತಿಗೆ ಅವ್ರು ಕಾಲ್ ಮಾಡ್ತಾರೆ, ಇವತ್ತು ಬೇಡ ಸಂಜೆ ಬಂದುಬಿಡು ಅಂತಾರೆ, ಇವಾಗ ಬೇಡ ಸಂಜೆ ಬಂದುಬಿಡು ಅಂತಾರೆ. ಅಯ್ಯೋ ಇದೊಂದು ಕರಬ ಅಲ್ಲ ಅಲ್ಬಿಟ್ಟು ನಿಮಗೆ ಪಾಪ ಅರ್ಜೆಂಟ್ ಇರುತ್ತೆ, ಏನಕ್ಕೋ ಬೇಕು, ಹಣನೋ ಯಾವುದೋ ವಸ್ತುನೋ ಅಥವಾ 2 ವೀಲರೋ ಇಲ್ಲದ ಏನೋ ಒಂದು ಬೇಕಾಗೇ ಅವಶ್ಯಕತೆ ಇದೆ, ಇಲ್ಲ ಅವ್ರನ್ನ ಕೇಳಿದ್ದೀರ ಅಂಥವ್ರನ್ನ. ಅವರು ನೀವು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿ ಆಮೇಲೆ 1 ಅವರ್ ಬಿಟ್ಟು ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಅವರೇ ಕಾಲ್ ಮಾಡಿ ಇಲ್ಲ ಸಂಜೆ ಬಾ ಅಂತಾರೆ. ಮತ್ತೆ ಅಲ್ಲಿವರೆಗೂ ಕಾಯ್ಕೋಬೇಕು ನೀವು, ನಿಮಗಿಲ್ಲ ಅರ್ಜೆಂಟ್ ಆಗ್ತಾ ಇರುತ್ತೆ. ಆಯಿತು ಕಾಯ್ಕೊತೀರ, ಹೆಂಗೋ ಕಷ್ಟಪಟ್ಟು ಕಾಯ್ಕೊಳ್ತೀರ. ಮತ್ತು ಸಂಜೆ ಇಲ್ಲೇನು ಅರ್ಧ ಗಂಟೆ ಇರುತ್ತೆ, ನೀವೇ ಕಾಲ್ ಮಾಡ್ತೀರ, ಬರಲಾ ಸಾರ್ ಬರಲಾ ಸಾರ್, ಅಕ್ಕ ಬರಲಾ ಅಕ್ಕ, ಹೀಗೆ ನೀವು ಕಾಲ್ ಮಾಡ್ತೀರ. ಆವಾಗ ಹೇಳ್ತಾರೆ ಅವರು, ಅಯ್ಯೋ ಇಲ್ಲ ಏನೋ ಮರ್ತೋಗ್ಬಿಟ್ಟೆ, ನಾಳೆ ನೋಡಲ್ಲ ಬಿಡು, ನಾಳೆ ಇಲ್ಲ ಇವಾಗ ಇಲ್ಲಿಲ್ಲ, ಊರಲ್ಲಿಲ್ಲ, ಎಲ್ಲೋ ಬೇರೆ ಕಡೆ ಇದಿಲ್ಲ, ಔಟ್ ಆಫ್ ಬಾರ್ಡ್ರು ಅಲ್ಬಿಡ್ತಾರೆ. ಇಂಥವ್ರಲ್ಲಿ ಏನು ಹೇಳ್ಬೇಕು ಇವ್ರೆ, ನೀವು ಹೇಳಿ ಅಲ್ಲ, ಇಂಥವ್ರು ಏನು ಹೇಳ್ಬೇಕು? ಇವ್ರದ್ದು ಒಂದು ಕತೆ, ಇಲ್ಲೂ ಕೆಲವ್ರದ್ದು ಒಂದು ಕತೆ ಇದೆ. ಅದೇ ಯಾಕೆ ಮನೆಗಳಲ್ಲೇ ಇದೆ, ತಮ್ಮ ಮನೆಗಳಲ್ಲೇ ಇರ್ತದೆ. ಬೈಕೋಬೇಡಿ ದಯವಿಟ್ಟು, ಅಲ್ಲಲ್ಲಿ ಬೈಕೋಬೇಡಿ ಹೇಳ್ತಿರತ್ತ, ತಮ್ಮ ಮನೆಗಳಲ್ಲೇ ನೋಡ್ರಿ. ಪಾಪ ಹೆಣ್ಮಕ್ಳು ಕಷ್ಟಪಟ್ಟು ಅಡುಗೆ ಮಾಡಾಕ್ತಾರೆ, ಎಲ್ಲೋ ಸಾಂಬಾರು, ಇಲ್ಲಂದ ಭತ್ತದ್ದು, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು, ಪಲಾವು ಬಾತು ಯಾವುದೋ ಒಂದು ಮಾಡಾಕ್ತಾರೆ, ಅಲ್ಲ ಸಾಂಬಾರು ಬುದ್ದಿಲೋ ಏನೋ ಒಂದು ಅಲ್ವಾ, ಚಪಾತಿಲೋ ಪರೋಟಲೋ ಏನೋ ಒಂದು.
ಇಲ್ಲಿ ಮಕ್ಕಳು ಇರ್ತಾರೆ, ಗಂಡ ಇರ್ತಾರೆ, ಬಾವ ನಾದ್ಲಿ ಇಲ್ಲೋ ಯಾರೋ ಅತ್ತೆ ಬಾವ ಅಥವಾ ಚಿಕ್ಕಪ್ಪ ಇಲ್ಲೊಬ್ರು ಮತ್ತೊಬ್ರು ಯಾರೋ ಎಲ್ಲರೂ ಇರ್ತಾರೆ, ಒಂದು 10 ಜನ. ಇಲ್ಲಿ ಕೆಲವರಿಗೆಲ್ಲ ಅಲ್ಲಿ ಗುಪ್ಪಿಟ್ಟು ಬೇಡ ಅಂತಾರೆ, ಇಲ್ಲಿ ಕೆಲವರು ಚಿತ್ರಾನ್ನ ತಿನ್ನಲ್ಲ ಅಂತಾರೆ, ಇಲ್ಲಿ ಕೆಲವರು ನನಗೆ ಅದು ಬೇಕು ಅಂತಾರೆ. ಅಲ್ಲ, ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಬೇಕು ಅಂತಾರೆ. ನೀವು ಏನೋ ಒಂದು ಅಲ್ಲಿಗೂ ಕಷ್ಟಪಟ್ಟು 2 ವೆರೈಟಿ ಮಾಡಿರ್ತೀರಿ, ಯಾವುದೋ ಒಂದು ಬಾತು ಚಿತ್ರಾನ್ನ, ಇಲ್ಲ ಅಲ್ಲ ಸಾಂಬಾರು ಮುದ್ದೆ, ಅಥವಾ ಇಲ್ಲೇನೋ ಚಪಾತಿ ಚಟ್ಲಿ ಸಾಗಲೋ ದೋಸೆ ಇಡ್ಲಿಲೋ ಏನೋ ಅಲ್ಲಿ ಮಾಡಿರ್ತೀರ. ಅಲ್ಲಿಗೂ ಗೊತ್ತಿಲ್ಲ ನಿಮ್ಗೆ ಇವರೆಲ್ಲ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಒಂದು 2 ವೆರೈಟಿ ಮಾಡ್ತೀರಪ್ಪ. ಏನು ಇವರು ಎಲ್ಲರಿಗೂ ಒಂದು ವೆರೈಟಿ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ ಅದು. ಇವರು ಗಲಾಟೆ ತಿನ್ನಲ್ಲ, ಒಬ್ಬರೊಬ್ಬರು ಅಲ್ಲಿಗೆ ಇದು ಬೇಡ ಅಲ್ಲಿ ತಿನ್ನಲ್ಲ. ಕೇಳಿ ಕತೆಗಳಾಗಿದೆ. ನಾನು ಹೋಟ್ಲಲ್ಲಿ ಇಸ್ಕೊಂಡು ಹೋಗ್ತೀನಿ, ಎಲ್ಲಿ ಹೋಟ್ಲಲ್ಲಿ ಬಾಕ್ಸ್ಗೆ ಇಸ್ಕೊಂಡು ಹೋಗ್ತೀನಿ ಅಂತಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಆವಾಜ್ ಆಗ್ತಾರೆ ತಾಯಿ ಬೆಲೆ, ಅಥವಾ ಮನೆಯಲ್ಲಿ ಯಾರು ಅಡುಗೆ ಮಾಡಿರ್ತಾರೆ ಅವ್ರ ಮೇಲೆ, ಕುಕ್ಕ ಮೇಲೆ, ಹೋಟೆಲ್ ಮನೆಯಲ್ಲಿ ಯಾರು ಅಡುಗೆ ಮಾಡಿರ್ತಾರೆ ಅವ್ರ ಮೇಲೆ ಮಕ್ಕಳು, ಸಣ್ಣ ಮಕ್ಕಳೇ ಆವಾಜ್ ಆಗ್ತಾರೆ. ನಾನು ಹೋಟ್ಲಲ್ಲಿ ಇಸ್ಕೊಂಡು ಹೋಗ್ತೀನಿ, ದುಡ್ಡು ಕೊಡಿ ಅಂತಾರೆ. ಏನು ಮಾಡೋದು ಇವ್ರಿಗೆ? ಅಲ್ವಾ? ಹಾಗೆ ಒಬ್ಬೊಬ್ಬರು ಮೈಂಡು, ಒಬ್ಬೊಬ್ಬರು ಅಭಿರುಚಿ ಒಂದೊಂದು ಥರ ಇರುತ್ತೆ. ಇಲ್ಲೂ ಕೆಲವರೇ ಇದಕ್ಕೆ ಹುಷಾರ ಬಿದ್ದುಬಿಟ್ಟು ಅಡುಗೆ ಮಾಡೋರು ಏನು ಮಾಡಿರ್ತಾರೆ, ಮೊದಲೇ ಕಳೀತಾರೆ, ನಾಳೆ ಬೆಳಗ್ಗೆ ಏನು ಟಿಫನ್ ಮಾಡಲಿ, ಇವಾಗಲೇ ಹೇಳ್ಬಿಡ್ರಿ, ಅವೆಲ್ಲ ಗಲಾಟೆ ಮಾಡಬೇಡಿ ಅಂತ ಕೇಳಿರ್ತಾರೆ ರಾತ್ರಿ. ಆವಾಗ ಹೇಳಿರ್ತಾರೆ, ನಾಳೆ ಚಪಾತಿ ಮಾಡಿರಿ ಅಂದಿರ್ತಾರೆ, ಇಲ್ಲ ಇಡ್ಲಿ ಮಾಡಿರಿ ಅಂದಿರ್ತಾರೆ, ದೋಸೆ ಮಾಡಿರಿ, ಇಲ್ಲ ಮಶ್ರೂಮ್ ಬಾತ್ ಮಾಡಿರಿ, ಇಲ್ಲ ಬಾತ್ ಮಾಡಿರಿ, ಪುಳೋಗ್ರೆ ಮಾಡಿರಿ, ಎಲ್ಲೋ ಒಂದು ಹೇಳಿರ್ತಾರೆ. ಎಲ್ಲರೂ ಒಪ್ಕೊಂಡಿರ್ತಾರೆ. ಆವಾಗ ನೀವು ಹೇಳಿರ್ತೀರ, ನೋಡಿ ನಾಳೆ ನಾನು ಮಶ್ರೂಮ್ ಬಾತ್ ಮಾಡ್ತೀರಿ, ಇಲ್ಲ ಪಲಾವ್ ಮಾಡ್ತೀರಿ, ಇಲ್ಲ ಚಿತ್ರಾನ್ನ ಮಾಡ್ತೀರಾ ಅಂತ ನೀವು ಮೊದಲೇ ಹೇಳಿರ್ತೀರ. ನೋಡ್ರಿ ತಿರು ಬೆಳಗ್ಗೆ ಅವಾಗೆಲ್ಲ ಒಪ್ಕೊಬಿಟ್ಟಿರ್ತಾರೆ. ತಿರು ಬೆಳಗ್ಗೆ ನೋಡ್ರಿ ಗಲಾಟೆ ಮಾಡ್ತಾರೆ ಬೇಡ ಅಂತ. ಆವಾಗ ನೀವು ಹೇಳ್ತೀರ, ರಾತ್ರಿ ನೀವು ಹೇಳಿದ್ರಲ್ಲ ಇವಾಗ ಮಾಡಿದ್ದೀನಲ್ಲ, ಇವಾಗ ಯಾಕೆ ಅಂತೀರ. ಆದರೂ ಅವರು ಇಲ್ಲ ಇವಾಗ ಅಲ್ಲಿ ಬೇಡ ಅಂತಾರೆ. ಹಾಗೆ ಎಷ್ಟೋ ಮಂದಿ ಹೀಗೆ. ಇಲ್ಲ ಮನೆಯಲ್ಲಿ ಗಂಡಂದ್ರೆ ಇರ್ತಾರೆ, ಟೀ ಮಾಡಿ ಅಂತಾರೆ ಹೆಂಡ್ತಿಗೆ. ಪಾಪ ಯಮ್ಮ ಕಷ್ಟಪಟ್ಟು ಟೀ ಮಾಡಿದ್ರೆ ಇವರು ಮೊದಲೇ ತಪ್ಪುಗಳು ಎಣಿಸ್ತಾರೆ. ಸಕ್ಕರೆ ಜಾಸ್ತಿ ಆಗಿದೆ, ಸಕ್ಕರೆ ಕಮ್ಮಿ ಆಗಿದೆ, ಟೀ ಪುಡಿ ಜಾಸ್ತಿ ಆಗಿದೆ, ಸರಿಯಾಗಿ ಕುದಿಸಿಲ್ಲ, ಸರಿಯಾಗಿ ಕಾಯಿಸಿಲ್ಲ, ಏನೇನೋ ಅಪವಾದಗಳಾಗ್ತಾರೆ ಒಬ್ಬೊಬ್ಬರಲ್ಲದ ರೀತಿ. ಅಡುಗೆಗಳಿಗೂ ಹಾಗೆ ಉಪ್ಪು ಸರಿಯಿಲ್ಲ, ಉಪ್ಪು ಜಾಸ್ತಿ ಆಗಿದೆ, ಹುಳಿ ಜಾಸ್ತಿ ಆಗಿದೆ, ಟೇಸ್ಟ್ ಸರಿಯಿಲ್ಲ, ಕಡಲೆ ಬೀಜ ಹಾಕಿಲ್ಲ ಚಿತ್ರಾನ್ನಕ್ಕೆ, ದೋಸೆ ಎಲ್ಲ ಹೊಡೆದ್ರೆ ಸರಿಯಾಗಿ ತೂತುಗಳಾಗಿಲ್ಲ, ಚಪಾತಿ ಎಲ್ಲ ಹೊಡೆದ್ರೆ ಸರಿಯಾಗಿ ರೌಂಡ್ ಇಲ್ಲ, ಇಲ್ಲೊಂದು ಬೆಂದಿಲ್ಲ, ಹೀಗೆ ಏನೇನೋ ಕತೆಗಳು. ಕೇಸರಿ ಬಾತಿಗೆ ದ್ರಾಕ್ಷಿ ಸರಿಯಾಗಿ ಹಾಕಿಲ್ಲ, ಗೋಡಂಬಿ ಸರಿಯಾಗಿ ಫ್ರೈ ಮಾಡಿಲ್ಲ, ಹೀಗೆ ಏನೇನೋ ಕಂಪ್ಲೇಂಟ್ಗಳು. ಅಲ್ಲ, ಇವ್ರು ಕಷ್ಟಪಟ್ಟು ದೇವರೇ ನಾರಾಯಣ ಪರಮೇಶ್ವರ ಕೃಷ್ಣ ಭಗವಂತ ಅಂತ ಕಷ್ಟಪಟ್ಟು ಬೆಳಗ್ಗೆ ಎದ್ದು 3 ಅಡುಗೆಗಳು ಮಾಡಿ, ಇವರಿಗೆ ತಿಂಡಿಗಳು ಮಾಡಿ, ಬಟ್ಟೆಗಳು ಕೊಟ್ಟು, ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಿ, ರಾತ್ರಿ ಸಹ ಅಡುಗೆ ಮಾಡಿ ಹಾಕಿ ಇವರಿಗೆ. ಆ ಅಮ್ಮ ಮಲಗೋಷ್ಟೊತ್ತಿಗೆ ಪಾತ್ರೆಗಿದ್ರೆ ಕ್ಲೀನ್ ಮಾಡಲ್ಲ, ರಾತ್ರಿ 11-12 ಗಂಟೆ ಆಗುತ್ತೆ, ಮತ್ತೆ ಬೆಳಗ್ಗೆ 3 ಹೇಳ್ಬೇಕು. ಮತ್ತೆ ಆ ಅಮ್ಮ ನಿದ್ರೆ ಮಾಡೋದು ಇವಾಗ. ಮೈಯೆಲ್ಲ ಮೈ ಕೈ ಎಲ್ಲ ನೋವ್ತಾ ಇರುತ್ತೆ ಹೊಲೆಗಳಲ್ಲೇ. ಅಷ್ಟು ಕಷ್ಟಪಟ್ಟು ಮಾಡಾಕೋರು ಹೆಂಗೋ ಮಾಡಾಕ್ತಾರೆ, ಇವ್ರು ತಿಂದಾಕೋರಿಗೆ ಏನಪ್ಪ ಚಿಂತೆನ ಇವ್ರಿಗೆ. ನೋಡ್ರಿ ಇವ್ರ ಕತೆಗಳು ಅಲ್ವಾ? ಹಾಗೆ ಇದೇ ರೀತಿ ಬರೀ ಇದು ಮನೆಯಲ್ಲಿ ಅಡುಗೆ ಮಾಡೋ ಎಕ್ಸಾಂಪಲ್ ಕೊಟ್ಟೆ ಅಷ್ಟೆಲ್ಲ ನಿಮಗೆ. ಇವ್ರ ಕತೆಗಳು ಒಬ್ಬೊಬ್ರದ್ದು ಒಳ್ಳೊಳ್ಳೆ ಮೆಂಟಾಲಿಟಿ. ಇಲ್ಲ ಆಫೀಸ್ಗಳಲ್ಲಿ ಕೆಲಸ ಮಾಡೋವ್ರ ಕತೆ ಹೇಳ್ಬೇಕಾ? ಅಯ್ಯೋ ಅಲ್ಲಿ ಭಯಂಕರ. ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರಲ್ಲ ಕೆಲಸಗಾರರು, ಅದು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಇಲ್ಲಿ ಪ್ರೊಡಕ್ಷನ್ ಕೊಡ್ತಾರಲ್ಲಪ್ಪ, ಮೊಬೈಲ್ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಕೆಲಸಗಾರರ ಮೇಲೆ, ಮಿಷಿನ್ ಆಪ್ರೇಟರ್ಗಳ ಮೇಲೆ ಸೂಪರ್ವೈಸರ್ಗಳು, ಮ್ಯಾನೇಜರ್ಗಳು, ಓನರ್ಗಳು, ಬಾ ಒಂದೊಂದು ಮುಖ ಅವ್ರದ್ದು, ಒಬ್ಬೊಬ್ಬರು ಒಂದೊಂದು ಟಾರ್ಚರ್ ಕೊಡ್ತಿರ್ತಾರೆ. ಅದರಲ್ಲೂ ಈ ಸೆಕ್ಯೂರಿಟಿ ಕೆಲಸ ಮಾಡೋರ್ಗಂತೂ ಭಾರಿ ಹಿಂಸೆ. ಸೆಕ್ಯೂರಿಟಿ ಕೆಲಸ ಮಾಡ್ತಾರಲ್ಲ ವಾಚ್ಮರಿಗಳು, ಅವ್ರಿಗಂತೂ ಟಾರ್ಚರ್ ಕೊಡ್ತಾರೆ. ಗೊತ್ತಾಯ್ತಲ್ಲ? ಹಾಗೆ ಎಲ್ಲ ಕಡೆ ಟಾರ್ಚರ್ ಕೊಡೋರಿದ್ದಾರೆ. ಕಷ್ಟಪಟ್ಟು ತಂದಾಕೋರು, ಕಷ್ಟಪಟ್ಟು ಮಾಡೋಕ್ಕೋರಿಗೆ ಬೆಲೆ ಇಲ್ಲ ಅಲ್ವಾ? ಏನು ಮಾಡ್ತೀರ? ಇದಕ್ಕೆಲ್ಲ ಕಾರಣ ಏನಪ್ಪ? ಇವ್ರಿಗೆಲ್ಲ ಬೋಲ್ಟ್ ನೆಟ್ ಲೂಸಾ? ಒಂದೊಂದು ಸಾರಿ ಒಂದೊಂದು ರೀತಿ ಇರ್ತಾರಲ್ಲ ಅಂತ ನೀವು ಕ್ವಶನ್ ಕೇಳ್ತೀರ. ಕರೆಕ್ಟಾ? ಇಲ್ಲಿ ನೋಡಿ, ಮನಸ್ಸಿನ ದೇವರು ಚಂದ್ರ ಭಗವಾನ. ಯಾರು? ಮನಸ್ಸಿನ ದೇವರು ಚಂದ್ರ ಭಗವಾನ. ಆತ ಒಂದು ಸಣ್ಣ ಕಥೆ ಇದೆ, ಅದು ಹೇಳ್ಬಿಡ್ತೀರಿ, ಇಲ್ಲಾಂದ್ರೆ ನಿಮಗೆ ಅರ್ಥ ಆಗಲ್ಲ. ಮನಸ್ಸಿನ ದೇವರು ಚಂದ್ರ ಭಗವಾನ. ಹುಣ್ಣಿಮೆ ದಿವಸ ಸಮುದ್ರದ ಅಲೆಗಳು ಹೆಚ್ಚಾಗುತ್ತೆ, ನಿಮಗೆ ಗೊತ್ತಿರ್ಬೋದು. ಗ್ರಹಣಗಳ ದಿನ ಅಲೆಗಳು ಹೆಚ್ಚಾಗುತ್ತೆ, ಪ್ರಾಣಿಗಳ ಮೇಲೆ ಪರಿಣಾಮ ಬೀರುತ್ತೆ. ಗ್ರಹಣದ ದಿನ, ಅಮಾವಾಸ್ಯೆ ಗ್ರಹಣ ದಿನ ಮಾನಸಿಕವಾಗಿ ಯಾರು ಲೋ ಇರ್ತಾರೆ ಅವ್ರಿಗೆ ಅವ್ರು ಹುಚ್ಚರಂತ ಆಗಿಬಿಡ್ತಾರೆ.
ದೆವ್ವ ಹಿಡ್ದಾರಂತೆ ಆಗಿಬಿಡ್ತಾರೆ. ಮಾನಸಿಕವಾಗಿ ಲೋ ಇರೋರು, ಕಡಿಮೆ ಇರೋರು, ಮಾನಸಿಕ ಶಕ್ತಿ ಕಡಿಮೆ ಇರೋರು ಅಮಾವಾಸ್ಯೆ ದಿನ, ಗ್ರಹಣಗಳ ದಿನ ಅವ್ರ ಮೈಂಡಲ್ಲಿ ಹೆಚ್ಚು ಬದಲಾವಣೆ ಆಗಿಬಿಡುತ್ತೆ, ಶಕ್ತಿ ಕಳ್ಕೊಳ್ತಾರೆ. ಆ ಹುಚ್ಚರ ಅಂತ ಆಡ್ತಾರೆ, ಇವರು ದೆವ್ವ ಹಿಡಿದ್ಬಿಟ್ಟಿದೆ ಅಂತ ಯಾರೋ ಮಾಂತ್ರಿಕರ ಹತ್ರ ಕರ್ಕೊಂಡೋಗಿ ಅಲ್ಲಿ ಬರೆಗಳು ಬೆಂಕಿನಲ್ಲಿ ಕಾಯಿಸಿ ಬರೆ ಹಾಕಿಸ್ತಾರೆ, ಇಲ್ಲ ಚಾಟಿನಲ್ಲಿ ಒಡಿಸ್ತಾರೆ, ಬರ್ಲ್ಗಳಲ್ಲಿ ಒಡಿಸ್ತಾರೆ. ಪಾಪ ಇವರಿಗೆ ಯಾವುದು ದೆವ್ವ ಭೂತ ಯಾವುದು ಹಿಡಿದಿರಲ್ಲ. ನಿಜವಾಗ್ಲೂ ದೆವ್ವ ಭೂತ ಹಿಡಿದಿರೋದು ಈಗ ಕರ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ, ಅವನು ಯಾರೋ ದೆವ್ವ ಬಿಡಿಸ್ತಾನಲ್ಲ ಅವನಿಗೆ ದೆವ್ವ ಹಿಡಿದಿರೋದು ಅಲ್ಲಿರೋರಿಗೆ. ಪಾಪ ಇವರು ಮಾನಸಿಕ ಶಕ್ತಿ ಕಳ್ಕೊಂಡು ಹಂಗೆ ಒದ್ದಾಡ್ತಿರ್ತಾರೆ ಅಷ್ಟೇ ಹೊರ್ತು ಯಾ ದೆವ್ವನೋ ಭೂತನೋ ಅವ್ರಿಗಿರಲ್ಲ. ಕಾರಣ ಅವರು ಮಾನಸಿಕವಾಗಿ ಶಕ್ತಿ ಕಡಿಮೆ. ಚಂದ್ರ ಗ್ರಹ ಇರುತ್ತಲ್ಲ, ನನ್ನ ಗ್ರಹಗಳು ವೀಡಿಯೋ ಇದೆ ಅದು ನೋಡಿ. ಗ್ರಹ ಇರುತ್ತಲ್ಲ, ಚಂದ್ರನ ಗ್ರಹದ ಮೇಲೆ ಸೂರ್ಯನ ಬೆಳಕು ಹೆಚ್ಚಾಗಿ ಬೀಳುತ್ತೆ, ಅದು ಭೂಮಿ ಮೇಲೆ ಬೀಳುತ್ತೆ. ಅದರ ಪರಿಣಾಮ ಗ್ರಾವಿಟಿ, ಗುರುತ್ವಾಕರ್ಷಣ ಬಲದಿಂದ ಅವ್ರ ಮೈಂಡಲ್ಲಿ ವೀಕ್ ಇರುತ್ತೆ ಶಕ್ತಿ, ಮಾನಸಿಕ ಶಕ್ತಿ. ಅದಕ್ಕೆ ವೀಕ್ ಆಗ್ತಾರೆ. ಅವಾಗ ಹಂಗೆ ಆಡ್ತಾರೆ ಅಷ್ಟೇ, ಇಲ್ಲೇಲಿಲ್ಲ. ಗೊತ್ತಾಯ್ತಲ್ಲ, ಯಾವ ರೋಗಲಿಲ್ಲ, ಯಾವ ದೆವ್ವನೂ ಹಿಡಿದಿಲ್ಲ, ವೀಕ್ ಅಷ್ಟೇ. ಅವ್ರೆಲ್ಲ ಸ್ವಂತ ಅವ್ರಿಗೆ ಯಾವಾಗೂ ಸಮಾಧಾನ ಮಾಡಿ ಪ್ರೀತಿ ಕೊಟ್ಟರೆ, ಹೆಚ್ಚಾಗಿ ಪ್ರೀತಿಯಿಂದ ಪ್ರೇಮದಿಂದ ಅವ್ರು ನೋಡಿಕೊಂಡ್ರೆ ಅವ್ರ ಕಾಯಿಲೆ ಕ್ಯೂರ್ ಆಗುತ್ತೆ ಹೊರತು ಅವ್ರಿಗೆ ಹಿಂಸೆ ಕೊಟ್ಟು ಇನ್ನೂ ಅವ್ರ ಬದಲೇ ಕಷ್ಟದಲ್ಲಿದ್ದಾರೆ, ಇಲ್ಲೂ ಕಷ್ಟ ಕೊಟ್ಟರೆ ಭಯಭೀತರಾಗ್ತಾರೆ. ಇಲ್ಲೂ ಕಷ್ಟ, ಇಲ್ಲೂ ಕೆಲವರು ಅಂಥವ್ರನ್ನ ಎತ್ತಾಕೊಂಡೋಗಿ ಮನೇಲಿ ಕೂಡ ಹಾಕ್ಬಿಡ್ತಾರೆ, ಕಾಲ್ಗೆ ಚೈಲಾಗಿ ಕಟ್ಬಿಡ್ತಾರೆ. ನಿಜವಾಗ್ಲೂ ಅದು ಮಾಡೋದು ತಪ್ಪು. ಅಂಥವ್ರಿಗೆ ಆ ಸ್ಥಳದಿಂದ ಒಳ್ಳೆ ಪಾರ್ಕ್ಗಳಲ್ಲಿ ಪಾರ್ಕ್ಗಳಿಗೆ ಕರ್ಕೊಂಡು ಹೋಗ್ಬೇಕು. ಯಾರಾದರೂ ಬೆರೀತಾರಲ್ಲ ಜಲ, ಅಂಥ ಕಡೆ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆ ಪ್ರೀತಿಯಿಂದ ನೋಡ್ಕೋಬೇಕು. ಆಗಲೇ ಅವರು ಮಾನಸಿಕ ರೋಗ ವಾಸಿ ಆಗೋದು. ಅವ್ರ ಮಾನಸಿಕ ರೋಗ ವಾಸಿ ಆಗಬೇಕಂದ್ರೆ ಅವ್ರಿಗೆ ಮಾನಸಿಕವಾಗಿ ಅವ್ರಿಗೆ ನಾವು ಸಂತೋಷ, ಆನಂದ, ಸುಖಗಳೆಲ್ಲ ಅವ್ರಿಗೆ ನಾವು ಕೊಡಿಸ್ಬೇಕು. ಏನು ತಿಂತಾರೆ ಒಳ್ಳೆಯದು ಅವ್ರಿಗೆ ಕೊಡಬೇಕು, ಏನು ಅವರು ನೋಡೋಕ್ಕೆ ಇಷ್ಟಪಡ್ತಾರೆ ಅದೆಲ್ಲ ತೋರಿಸ್ಬೇಕು. ಹೊರಗಡೆ ಹೆಚ್ಚಾಗಿ ಅವ್ರನ್ನ ಕರ್ಕೊಂಡು ಹೋಗಬೇಕು, ಹೆಚ್ಚಿನ ಜ್ಞಾನ ಕೊಡಬೇಕು, ಪ್ರೀತಿಯಿಂದ ಕೊಡಬೇಕು, ಪ್ರೀತಿಯಿಂದ ನೋಡ್ಕೋಬೇಕಂತ ಅವ್ರನ್ನ ಮಾನಸಿಕ ರೋಗಿಗಳನ್ನು. ಅದು ಬಿಟ್ಟು ಹುಚ್ಚಾಸ್ಪತ್ರೆಗೆ ಸೇರಿಸೋದು, ಇಲ್ಲೆಲ್ಲೋ ಮನೆಯಲ್ಲೇ ಕಾಲಿಗೆ ಚೈಲಾಕ್ ಕಟ್ಟೋದು, ಶಾಕ್ ಟ್ರೀಟ್ಮೆಂಟ್ಗಳು ಕೊಡೋದು, ಅಪ್ಪ ಇವೆಲ್ಲ ಬೇಕೇನ್ರಿ? ನೋಡಿರಿ, ನೀವು ಮಾನಸಿಕ ದೆವ್ವ ಹಿಡ್ದಿದೆ ಅಂತ ಹೋದರೆ ಮಾಂತ್ರಿಕರು ಇವರು ಕಿತ್ಕೊಂಡು ತಿಂತಾರೆ. ಅದೇ ಇವರಿಗೆ ಹುಚ್ಚಿಡ್ದಿದೆ ಅಂತ ಹುಚ್ಚಾಸ್ಪತ್ರೆಗೆ ಹತ್ರ ಅವರಲ್ಲಿ ಕಿತ್ಕೊಂಡು ತಿಂತಾರೆ. ಎಲ್ಲರಿಗೂ ಕಿತ್ಕೊಂಡು ತಿನ್ನೋಕ್ಕಂತೆ ಕಾಯ್ತಿರ್ತಾರೆ ಎಲ್ಲರೂ ಬಕ ಪಕ್ಷಿಗಳಂತೆ. ನೀವು ಹೋಗಿ ಸಿಂಹಗಳ ಬಾಯಲ್ಲಿ, ಬಕ ಪಕ್ಷಿಗಳಲ್ಲಿ ಬಾಯಲ್ಲಿ ಇವ್ರನ್ನ ತಳ್ತಿರಲ್ರಿ, ಎಲ್ಲೋ ಪಾತಾಳಕ್ಕೆ ತಳ್ತಿರಲ್ರಿ. ಬುದ್ಧಿ ಆಯ್ತಾರ್ರಿ ನಿಮಗೆ? ನೀವು ಹುಚ್ಚರ್ರಿ, ನಿಜವಾಗ್ಲೂ ನೀವು ಬುದ್ಧಿ ಇಲ್ದವ್ರು, ನಿಜವಾಗ್ಲೂ ಹೇಳ್ತಾರೆ ಕೇಳ್ರಿ, ಅರ್ಥ ಮಾಡ್ಕೊಳ್ರಿ. ಮಾನಸಿಕವಾಗಿರೋರಿಗೆ, ಮಾನಸಿಕ ರೋಗಿಗಳಿಗೆ ನೀವೇ ಅವ್ರಿಗೆ ಡಾಕ್ಟ್ರಿ. ಪ್ರೀತಿಯಿಂದ ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ ಎಲ್ಲರೂ ಪ್ರೀತಿಯಿಂದ ನೋಡ್ಕೋಬೇಕ್ರಿ. ಅಕ್ಕಪಕ್ಕ ಮನೆಗಳವರು ಪ್ರೀತಿಯಿಂದ ನೋಡ್ಕೋಬೇಕ್ರಿ. ಅವ್ರು ಹಂಗೆ ಆಡ್ತಾರ್ರಿ, ಮಾನಸಿಕವಾಗಿ ಅವರು ವೀಕ್ ಇದಾರ್ರಿ. ಅದನ್ನು ಗೇಲಿ ಮಾಡಬೇಡ್ರಿ. ನೀವು ಬುದ್ಧಿವಂತರ ಅಂತ ಅನ್ಕೊಬಿಟ್ಟು ನೀವು ಅಂದ್ಕೊಂಡಿದಾರ್ರಿ, ನೀವು ಯಾವ ಪುಟ್ಟವಸಿ ಬುದ್ಧಿವಂತರ ಅಲ್ಲ ಅಂತ ಕೆಲವರು ಬೈತಾರೆ ನಿಮ್ಮನ್ನು ನೋಡಿದವ್ರು. ನಾನಲ್ಲಪ್ಪ, ಕೆಲವರು ಬೈತಾರೆ ನಿಮ್ಮಲ್ಲ. ನೀವು ತಲೆಯಲ್ಲಿ ಹುಳ ಇದೆಯೋ, ಸಗಳಿ ಇದೆಯೋ, ಜಡ್ಬಳ್ಳಿದೆಯೋ ಅಲ್ಬಿಟ್ಟು ಕೆಲವ್ರು ತಿಳಿದವ್ರು ಬೈತಾರೆ ನಿಮ್ಮಲ್ಲ. ನಿಜವಾಗ್ಲೂ ನೀವು ಹುಚ್ಚರ ಅಂತ ಬೈತಾರ್ರಿ, ಅರ್ಥ ಮಾಡ್ಕೊಳ್ರಿ. ನೀವು ನಿಜವಾಗ್ಲೂ ಬುದ್ಧಿವಂತರಾದರೆ ಮಾನಸಿಕ ರೋಗಿಗಳಿಗೆ ಪ್ರೀತಿಯಿಂದ ನೋಡಿ, ಪಶು ಪಕ್ಷಿ ಪ್ರಾಣಿಗಳಿಗೆ ಪ್ರೀತಿಯಿಂದ ನೋಡಿ. ಅರ್ಥ ಆಯ್ತಾ? ಅವ್ರಿಗೆ ಚಂದ್ರ ನೋಡಿ, ಚಂದ್ರದೇವ ಹುಣ್ಣಿಮೆ ದಿನ ಹೆಚ್ಚಾಗಿ ಬೆಳಕು ಬೀಳುತ್ತೆ. ಯಾಕೆ ಅಂದರೆ ಸೂರ್ಯನಿಂದ ಅಲ್ಲಿಗೆ ಹೆಚ್ಚು ಬೆಳಕು ಹೋಗುತ್ತೆ, ಕಿರಣಗಳು, ರೇಡಿಯೇಷನ್ ಇರುತ್ತೆ, ರೇಡಿಯೋ ಕಿರಣಗಳಿರ್ತವೆ, ರೇಡಿಯೋ ಕಿರಣಗಳು, ಕಿರಣಗಳು, ಸೂರ್ಯನ ಶಕ್ತಿ, ಎನರ್ಜಿ ಇವೆಲ್ಲ ಇರುತ್ತೆ. ಅದು ಭೂಮಿಗೆ ಬರುತ್ತೆ, ಡಿಫ್ಲೆಕ್ಷನ್ ಆಗಿ ಚಂದ್ರನಿಂದ ಡಿಫ್ಲೆಕ್ಷನ್ ಭೂಮಿ ಮೇಲೆ ಬೀಳುತ್ತೆ. ಹುಣ್ಣಿಮೆ ದಿನ, ಗ್ರಹಣಗಳ ದಿನ, ಅಮಾವಾಸ್ಯೆ ದಿನ ಏನೂ ಇರೋದೇ ಇಲ್ಲ ಶಕ್ತಿ, ಅದಕ್ಕೆ ವೀಕಾಗಿ ಹೋಗ್ತಾರೆ. ಹುಣ್ಣಿಮೆ ದಿನ ಜಾಸ್ತಿ ಆಗುತ್ತೆ, ಅದಕ್ಕೆ ವೀಕಾಗಿ ಹೋಗ್ತಾರೆ. ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಕೆಲವರಿಗೆ ಡೋಸೇಜು ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಪಾಸಿಟಿವ್ ಎನರ್ಜಿ, ಗೊತ್ತಾಯ್ತಾ? ಹಾಗೆ ನೆಗೆಟಿವ್ ಎನರ್ಜಿ ಕೂಡ ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಎಲ್ಲರಿಗೂ ಅಷ್ಟೇ, ಗೊತ್ತಾಯ್ತಾ? ನೀವೆಲ್ಲ ಬುದ್ಧಿವಂತರು ಅಲ್ಕೊಬೇಡ್ರಿ, ಅರ್ಥ ಮಾಡ್ಕೊಳ್ರಿ. ಬರೀ ವಿಪರೀತ ಬುದ್ಧಿವಂತರು ನೀವು. ವಿಪರೀತ ಬುದ್ಧಿ ಕೆಲ್ಸಕ್ಕೆ ಬರೋದಿಲ್ಲ, ವಿಪರೀತ ಜ್ಞಾನ ಕೆಲ್ಸಕ್ಕೆ ಬರೋಲ್ಲ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ವಿಪರೀತವಾದ ಬುದ್ಧಿ ತೋರಿಸ್ಬೇಡಿ, ವಿಪರೀತವಾದ ಜ್ಞಾನಿಗಳನ್ನ ಅಂತ ಅನ್ಕೋಬೇಡಿ, ಅದೆಲ್ಲ ವೇಸ್ಟು. ಕೆಲಸಕ್ಕೆ ಬರಲ್ಲ ರೀ ವಿಪರೀತ ಬುದ್ಧಿ, ವಿಪರೀತ ಜ್ಞಾನ.
ಬಡಪಾಯಿಗಳ ಮೇಲೆ ಕರುಣೆ ತೋರ್ರಿ, ಅರ್ಥ ಮಾಡ್ಕೊಳ್ರಿ ಅವ್ರಲ್ಲ. ಆವಾಗ ನಿಮ್ಮನ್ನು ಅವರು ದೇವರು ಅಂತ ನೋಡ್ತಾರೆ, ತಂದೆ ತಾಯಿ ಗುರು ಅಂತ ನಿಮ್ಮನ್ನು ನೋಡ್ತಾರೆ. ನೀವೇ ಆಪ್ತ ಬಂದು ಆಪ್ತ ರಕ್ಷಕ ಅಂತ ನೋಡ್ತಾರೆ ಅವರು. ನೀವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅರ್ಥ ಮಾಡ್ಕೊಳ್ರಿ, ಗೊತ್ತಾಯ್ತಾ? ಮಾನಸಿಕವಾಗಿ ವೀಕ್ ಆಗ್ತಾರೆ. ಯಾಕೆಂದರೆ ಚಂದ್ರನ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತಲ್ಲ, ಅದು ಏರುಪೇರು. ಗ್ರಹಣಗಳಲ್ಲಿ ಚಂದ್ರ ಹತ್ರ ಇರ್ತಾನೆ ಕೆಲವು ಗ್ರಹಗಳಿಗೆ, ಇಲ್ಲ ಭೂಮಿ ಹತ್ರ ಇರುತ್ತೆ, ಕೆಲವು ಗ್ರಹಗಳಿಗೆ ದೂರ ಇರುತ್ತೆ. ಆವಾಗ ಏರುಪೇರು ಆಗುತ್ತೆ ಶಕ್ತಿನಲ್ಲಿ, ಅದಕ್ಕೆ ಹೆಚ್ಚು ಕಡಿಮೆ. ಹಾಗೆ ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಆಫೀಸ್ಗಳಲ್ಲಿ ಒಬ್ಬೊಬ್ಬರು ಬೆಳಗ್ಗೆ ಒಂಥರ ಇರ್ತಾರೆ, ಮಧ್ಯಾಹ್ನ ಒಂಥರ ಇರ್ತಾರೆ, ಸಂಜೆ ಒಂಥರ ಇರ್ತಾರೆ. ಯಾಕೆ? ಆ ಶಕ್ತಿ ನಿಮ್ಮ ಮೇಲೆ ಬಿದ್ದು ಏರುಪೇರು ಆಗ್ತಾ ಇರುತ್ತೆ. ನೀವು ಕೂಡ ಅಷ್ಟೇ ರೀ. ನೋಡಿ, ಒಂದು ಸಾರಿ ಆರಾಮಾಗಿರ್ತೀರ, ಇಲ್ಲೊಂದು ಸಾರಿ ಏನೋ ಫೀಲಿಂಗು, ಇಲ್ಲೊಂದು ಸಾರಿ ನಿದ್ರೆ ಬರೋಲ್ಲ ಅಂತೀರ, ಇಲ್ಲೊಂದು ಸಾರಿ ಏನೋ ನನ್ನ ಮನಸ್ಸಿಗೆ ಸರಿ ಇಲ್ಲ ಅಂತೀರ, ಅಯ್ಯೋ ಏನೋ ಆಗ್ಬಿಟ್ಟಿದೆ ಅಂತೀರ, ಅಯ್ಯೋ ಏನೋ ಕೈ ಕಾಲೆಲ್ಲ ಒಂಥರ ಹಿಡ್ಕೊಂಡಿದೆ ಅಂತೀರ, ಅಯ್ಯೋ ಏನೋ ಶರೀರಕ್ಕೆ ಒಂಥರ ಇದೆ ಅಂತೀರ, ಪ್ರಾಣಕ್ಕೆ ಒಂಥರ ಇದೆ ಅಂತೀರ. ಇವೆಲ್ಲ ಯಾಕೆ ಆಗುತ್ತನ್ರಿ? ಚಂದ್ರನ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು. ನೀವು ನೋಡಿದ್ರೆ ಚಂದ್ರ ಒಂದು ಸಾರಿ ಚಿಕ್ಕದಾಗಿ ಕಾಣುತ್ತಾರೆ, ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತಾರೆ, ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತಾರೆ, ಆಮೇಲೆ ಇಲ್ಲೂ ಸ್ವಲ್ಪ ದೊಡ್ಡದಾಗ್ತಾರೆ, ಪೂರ್ತಿಯಾಗಿ ಕಾಣಿಸ್ತಾರೆ. ಆಮೇಲೆ ನೋಡಿ ಇಲ್ದಿರಲೇ ಆಗಿಬಿಡ್ತಾರೆ ಅಲ್ವಾ? ಆಮೇಲೆ ಚಿಕ್ಕದಾಗಿ ಬರ್ತಾರೆ, ಆಮೇಲೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿ, ಆಮೇಲೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿ, ಆಮೇಲೆ ಇಲ್ಲಿ ಸ್ವಲ್ಪ, ಈಗ 14 ದಿನ ಹಂಗೆ, 14 ದಿನ ಹಿಂಗೆ, ಆಮೇಲೆ ಹಂಗೆ ಹಿಂಗೆ ಚಂದ್ರನಲ್ಲಿ ಏರ್ಪೇರ್ ಆಗ್ತಿರ್ತದೆ. ಅದು ನಮ್ಮ ಮನಸ್ಸಿನ ಮೇಲೆ ಬೀರುತ್ತೆ. ಮನಸ್ಸಿನ ಮೇಲೆ ಬಿದ್ದರೆ ಪರಿಣಾಮ ಬ್ರೈನು, ನಾವು DNA ನರನಾಡಿಗಳ ಮೇಲೆ ಬೀಳುತ್ತೆ. ಆಮೇಲೆ ನಮ್ಮ ಬುದ್ಧಿ ಬೇರೆ ಬೇರೆ ಥರ ಆಗುತ್ತೆ, ಮನಸ್ಸು ಬೇರೆ ಬೇರೆ ಥರ, ಭಾವನೆಗಳು ಬೇರೆ ಬೇರೆ ಥರ ಆಗುತ್ತೆ. ಈಗ ಗೊತ್ತಾಯ್ತಲ್ಲ? ಚಂದ್ರ ಅಂದರೆ ಸೋಮ, ಸೋಮ ಅಂದರೆ ಸೋಮೇಶ್ವರನು, ಸೋಮೇಶ್ವರ ಚಂದ್ರ ಭಗವಾನ. ಚಂದ್ರ ಭಗವಾನ್ಗೆ 27 ಜನ ಪತ್ನಿರು. ರೋಹಿಣಿ ನಕ್ಷತ್ರ ಅಂತೀರಿ. ಹಾಗೆ ನಕ್ಷತ್ರಗಳು ಈ ಪರಿಣಾಮಗಳ ಮೇಲೆ ಬೀರುತ್ತೆ, ಏರುಪೇರಾಗುತ್ತೆ. ಜ್ಞಾನ ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುತ್ತೆ, ಅಸ್ಟ್ರಾಲಜಿನಲ್ಲಿ ಬರುತ್ತೆ. ಇದೆಲ್ಲ ಸತ್ಯ, ನಿಜ. ನಂಬ್ರಿ, ಜ್ಯೋತಿಷ್ಯವಲ್ಲ ನಂಬ್ರಿ. ನಾನೇನು ಜ್ಯೋತಿಷ್ಯ ಶಾಸ್ತ್ರ ಹೇಳೋ ತಜ್ಞನಲ್ಲ, ಜನ್ರಲ್ಲಾಗಿ ನಾನು ಓದಿದ್ದೀನಿ, ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಹೆಚ್ಚಾಗಿ ಬೇಕಂದರೆ ಅದಕ್ಕೆ ತಕ್ಕ ಗುರುಗಳಿರ್ತಾರೆ, ಸರ್ಜನ್ಗಳಿರ್ತಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಓಕೆ? ನಿಮ್ಮ ಕೆಲಸ ಕಾರ್ಯಗಳು ಕೆಲವು ಸಾರಿ ಆಗುತ್ತೆ, ಕೆಲವು ಸಾರಿ ಆಗಲ್ಲ. ಇದಕ್ಕೆ ಕಾರಣ ಚಂದ್ರ ಭಗವಾನ. ಚಂದ್ರ ಭಗವಾನ ಶಕ್ತಿ ಹೇಗಿದೆ ಅದರ ಆಧಾರದ ಮೇಲೆ. ಅದಕ್ಕೆ ನೀವು ಏನು ಮಾಡಬೇಕಾದ್ರೆ, ಒಳ್ಳೆಯ ಶಕ್ತಿ ಬೇಕಂದರೆ ಅದಕ್ಕೆ ಸೂರ್ಯ ಭಗವಾನ, ಚಂದ್ರ ಭಗವಾನ, ದಿಕ್ಕುಗಳು, ವಾಸ್ತು ಇವೆಲ್ಲ ನೋಡಬೇಕು. ಸರಿನಾ? ಈಗ ಗೊತ್ತಾಯ್ತಾ? ಇಲ್ಲೂ ನಾನು ಒಂದೊಂದು ಗ್ರಹದ ಬಗ್ಗೆ ಹೇಳ್ತೀನಿ, ಇವತ್ತು ಚಂದ್ರ ಭಗವಾನದ ಬಗ್ಗೆ ಹೇಳಿದ್ದೀನಿ. ಏನೆಲ್ಲ ಏರ್ಪೇರ್ ಆಗುತ್ತೆ. ಮನಸ್ಸಿಲ್ಲ ದೇವರು ಚಂದ್ರ ಭಗವಾನ. ಓಕೆ? ಒಳ್ಳೆಯದಾಗಲಿ. ಚಂದ್ರ ಭಗವಾನಲ್ಲೆಲ್ಲ ಆರಾಧಿಸಿ, ಸೋಮೇಶ್ವರನೆಲ್ಲ ಆರಾಧಿಸಿ, ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈಗಾಗಲೇ ನಾನು ವೀಡಿಯೋ ಹಾಕಿದ್ದೀನಿ, ಸೋಮವಾರ ಈಶ್ವರ. ಎಲ್ಲರೂ ಒಳ್ಳೆಯದಾಗಲಿ, ಒಳ್ಳೆ ಥರ ಇರಿ. ನಿಮಗೆ ನಿಮ್ಮ ನಮ್ಮದವ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು. ಲೈಕ್ ಮಾಡೋದು ಮರಿಬೇಡಿ ದಯವಿಟ್ಟು. ಯಾಕಂದ್ರೆ ಇಷ್ಟೊತ್ತು ಕಷ್ಟಪಟ್ಟು ವೀಡಿಯೋ ನೋಡಿದ್ರೆ ಲೈಕ್ ಮಾಡಿಲ್ಲ ಅಂದರೆ ಮಾಡಿ. ಹಾಗೆ ಅಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನೀವು ಇಲ್ಲೂ ಬೇರೆ ಬೇರೆ ವೀಡಿಯೋಗಳು ನಮ್ಗೆ ನೋಡ್ಬೋದು. ಹಾಗೆ ಇಲ್ಲೂ ಯಾರ್ಯಾರು ಅಲ್ಲಿ ವೀಡಿಯೋಗಳು ನೋಡಿಲ್ಲ, ಒಂದು 10 ವೀಡಿಯೋಲ್ಲಿ ನೋಡಿ. ಹಾಗೆ ಏನಾದರೂ ನೀವು ನನಗೆ ತಿಳಿಸ್ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಗೆ ನಾನು ನಂಬರ್ ಬೇಕಾದ್ರೆ ಕೇಳಿರಿ. ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ತಾಳ್ಮೆ ಇಟ್ಕೊಂಡು ನೋಡಿದ್ರೆ ಗ್ರೇಟ್. ಒಳ್ಳೆಯದಾಗಲಿ ನಿಮಗೆ, ಸದಾ ಒಳ್ಳೆಯದಾಗಲಿ. ಆ ಸೋಮೇಶ್ವರ, ಆ ಚಂದ್ರ ಭಗವಾನ, ಹಾಗೆ ರೋಹಿಣಿ ಮಾತೆ, ಹಾಗೆ ಪಾತ್ರಿಕೆಯರು, ಹಾಗೆ ಆ ಚಂದ್ರಶೇಖರ ಶಕ್ತಿ, ಶಿವಶಕ್ತಿ, ಸರ್ವಶಕ್ತಿ, ಗುರುಶಕ್ತಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದಲ್ಲ ಮಾಡಲಿ, ಮಗಳನ್ನು ಉಂಟು ಮಾಡಲಿ. ನಿಮ್ಮ ಕೆಲಸ ಕಾರ್ಯಗಳಾದಷ್ಟು ಒಳ್ಳೆಯದಾಗಲಿ. ನೀವು ಆರೋಗ್ಯ ಬಗ್ಗೆ, ಐಶ್ವರ್ಯ, ಗೌರವ, ಸ್ಥಾನಮಾನ ಎಲ್ಲವೂ ಕೂಡ ಸಿಗಲಿ. ಹಾಗೆ ಚಂದ್ರ ಭಗವಾನ ಬಗ್ಗೆ ಇನ್ನೂ ಒಂದು ಸ್ಟೋರಿ ಮಾಡ್ತೀರಿ, ಯಾಕೆ ಆ ರೀತಿ ಅಂತ ಒಂದು ಕಥೆ ಇದೆ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಸಾಧ್ಯವಾದರೆ ಹೇಳ್ತೀನಿ. ಓಕೆ? ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.